ಮನೆಯಲ್ಲೇ ಇರುವ ಈ 10 ಆಹಾರಗಳು ಇವುಗಳ ನಿಜವಾದ ಶಕ್ತಿ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ನಾಯಕ್, ಸ್ವಾಸ್ಥ್ಯ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗ. ಈ ವಿಡಿಯೋದಲ್ಲಿ 10 ಆಹಾರಗಳ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ತಿನ್ನುವ ಆಹಾರಗಳ ನಿಜವಾದ ಪೌಷ್ಟಿಕಾಂಶ ಶಕ್ತಿ ನಮಗೆ ಗೊತ್ತಿರುವುದಿಲ್ಲ. ಇವು ನಮ್ಮ ದೇಹಕ್ಕೆ ಎಷ್ಟು ಉಪಯುಕ್ತ ಅಂತ ಆಯುರ್ವೇದ ಮತ್ತು ವಿಜ್ಞಾನದ ಆಧಾರದಲ್ಲಿ ನೋಡೋಣ. ಮೊದಲನೇದು, ಪ್ರತಿದಿನ 2 ಮೊಟ್ಟೆ ತಿನ್ನುವುದು. ಇದರಿಂದ 30 ನಿಮಿಷದ ಬಿಸಿಲಿನ ಸ್ನಾನದಷ್ಟು ವಿಟಮಿನ್ ಡಿ ಸಿಗುತ್ತೆ. ಮೊಟ್ಟೆಯ ಹಳದಿ ಭಾಗದಲ್ಲಿ ವಿಟಮಿನ್ ಡಿ ಜೊತೆಗೆ ಪ್ರೋಟೀನ್ ಕೂಡ ಇರುತ್ತದೆ. ಇದು ಮೂಳೆ ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬ ಒಳ್ಳೆಯದು. ಎರಡನೇದು, 1 ಹಿಡಿ ಬಾದಾಮಿ. ಇದರಿಂದ ಅರ್ಧ ಗ್ಲಾಸ್ ಹಾಲಿಗಿಂತ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. ಇದು ಮೂಳೆ ಬಲಪಡಿಸುವುದರ ಜೊತೆಗೆ ಮೆದುಳಿನ ಕಾರ್ಯಕ್ಷಮತೆಗೂ ಕೂಡ ಸಹಕಾರಿ. ಮೂರನೇದು, 1 ಕಿವಿ ಹಣ್ಣು. ಇದರಿಂದ ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿ ಇದೆ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಚರ್ಮದ ಆರೋಗ್ಯಕ್ಕೂ ಇದು ಸಹಾಯ ಮಾಡುತ್ತದೆ. ನಾಲ್ಕನೇದು, 1 ಕಪ್ ಬೇಯಿಸಿದ ಪಾಲಕ್. ಇದರಿಂದ ಸಣ್ಣ ಮಾಂಸದ ತುಂಡಿನಷ್ಟು ಕಬ್ಬಿಣ ಅಂಶ ಸಿಗುತ್ತೆ. ರಕ್ತಹೀನತೆ ಇರುವವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಇದು ತುಂಬ ಉಪಯುಕ್ತ. ಐದನೇದು, 3 ಬ್ರೆಜಿಲ್ ಬೀಜಗಳು. ದೈನಂದಿನ ಸೆಲೆನಿಯಂ ಅಗತ್ಯ ಪೂರೈಸುವ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು. ಸೆಲೆನಿಯಂ ಥೈರಾಯ್ಡ್ ಆರೋಗ್ಯಕ್ಕೆ ಮತ್ತು ಜೀವಕೋಶಗಳ ರಕ್ಷಣೆಗೆ ಅಗತ್ಯ. ಆರನೇದು, ಅರ್ಧ ಅವಕೊಡ. ಇದರಿಂದ ಬಾಳೆಹಣ್ಣಿಗಿಂತ ಹೆಚ್ಚು ಪೊಟ್ಯಾಷಿಯಂ ಇದೆ. ಇದು ರಕ್ತದೊತ್ತಡ ನಿಯಂತ್ರಣ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏಳನೇದು, 1 ಕಪ್ ಬೇಳೆಕಾಳುಗಳು. ಇದರಿಂದ 3 ಮೊಟ್ಟೆಗಳಷ್ಟು ಪ್ರೋಟೀನ್ ಸಿಗುತ್ತೆ. ಸಸ್ಯಾಹಾರಿಗಳಿಗೆ ಪ್ರೋಟೀನ್ ಅತ್ಯುತ್ತಮ ಮೂಲ. ಎಂಟನೇದು, 1 ಚಮಚ ಅಗಸೆ ಬೀಜ. ಇದರಿಂದ 1 ಬಡಿತ ಮೀನಿನಷ್ಟೇ ಒಮೆಗಾ 3 ಸಿಗುತ್ತೆ. ಇದು ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ಮತ್ತು ಉರಿಯೂತ ಕಡಿಮೆ ಮಾಡಲು ತುಂಬ ಸಹಕಾರಿ. ಒಂಬತ್ತನೇದು, 1 ಗೆಣಸು. ಇಡೀ ದಿನಕ್ಕೆ ಬೇಕಾದ ವಿಟಮಿನ್ ಎ ಸಿಗುತ್ತೆ. ಇದು ಕಣ್ಣಿನ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಗೆ ಪ್ರಮುಖ. ಏಳನೇದು, 70% ಅಥವಾ ಹೆಚ್ಚಿನ ಡಾರ್ಕ್ ಚಾಕೊಲೇಟ್. ಒಂದು ಸಣ್ಣ ಪೂರಕದಷ್ಟು ಮೆಗ್ನೀಷಿಯಂ ಇದೆ. ಇದು ಒತ್ತಡ ಕಡಿಮೆ ಮಾಡುವುದರ ಜೊತೆಗೆ ಸ್ನಾಯುಗಳ ಆರೋಗ್ಯಕ್ಕೂ ಸಹಕಾರಿ. ಈ ಸರಳ ಆಹಾರಗಳನ್ನೇ ಸಮತೋಲಿತವಾಗಿ ದಿನನಿತ್ಯ ಸೇವಿಸಿದರೆ ಔಷಧಗಳ ಅಗತ್ಯವೇ ಇಲ್ಲ. ಪ್ರಕೃತಿಯೇ ನಮಗೆ ಎಲ್ಲದ ಶಕ್ತಿಯನ್ನು ಕೊಟ್ಟಿದೆ. ಇದನ್ನು ಉಪಯೋಗಿಸುವುದು ನಮ್ಮ ಕೈಯಲ್ಲಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಆಯುರ್ವೇದ ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.